ಅಲ್ಲ ಕಣೆ ಅಕ್ಕ, ಈ ಹುಡುಗಿ ಬಂದಾಗಂಗೆನೆ ದುಂಡು ಎಂತ ಚೆನ್ನಾಗಿತ್ತು. ಒಂದು 2 ದಿನಕ್ಕೇನೆ ಒಂದು ವಾರಕ್ಕೇನೆ ಎಂತ ಚೆನ್ನಾಗಿ ಹೆಂಗೆ ಬಡವಾದಂಗಾಗೈತೆ ನೋಡು. ಏನು ಚೆನ್ನಾಗಿತ್ತಂಗೇನಿ. ಇವ್ರ ಕೋಳಿಗೆ ಹೊತ್ಕೂ ಆ ಹುಡುಗಿ ಬಡವಾಗೈತಿ. ಕಣಿ ಹಂಗೆ ಬಂದಾಗ ಎಂತ ಚೆನ್ನಾಗಿ ದುಂಡು ಕಾಮದು. ಒಂದು ವಾರ ಅಂಬಕ್ಕೆ ಹೆಂಗೆ ಬಡವಾಗೈತಲ್ಲಿ ಪಿಳ್ಳಿ. ತಗ ಇವಳು ಮೊದಲೇ ಕೀಸ್ಕಿ ಅವಳು ಇನ್ನೆಲ್ಲಿ ಚೆಕ್ ಮಾಡ್ತಾಳೆ ಪಂಬಕ್ಕೆ. ಸರಿಯಾಗಿ ಕಾಲ ಅಕ್ಕೆ ಪಾಪ ಬಡವಾಗೈತಿ. ಹೆಂಗೆ ತಂಗೆ ದುಂಡು ಏನು ಚೆನ್ನಾಗೈತೆ ಅನ್ಕೊಂತೀನಿ ನಾನು ಬಂದಾಗ. ಹೆಂಗೆ ಬಡವಾಗೈತೆ ನೋಡಿ, ಅವ್ರು ಸಣ್ಣ ಕಾಯತ್ತ ಹುಡುಗಿ. ಗಂಡನ ಬೇರೆ ಬಿಟ್ಟು ಬಂದೈತಲ್ಲ ಸಿಂಟಿ. ಆಮೇಲೆ ಬಾ ಇಲ್ಲಿ ಬಾ. ಎಲ್ಗೋಗ್ತೀಯ? ಎಲ್ಗೂ ಇಲ್ಲ, ನೀವು ಇಲ್ಲಿ ಕುತ್ಕೊಂಡಿದ್ರಲ್ಲ ಬೇಜಾರಾಗೋದು, ಅದಕ್ಕೆ ಇಲ್ಲಿಗೆ ಬಂದೆ. ಹೆಂಗೆ ಬಡವಾಗಿದೆಯಮ್ಮ ಹಂಗೇನೆ. ಬಂದಾಗ ಹಂಗೇನೆ ದುಂಡು ಏನು ಚೆನ್ನಾಗಿ ಕಾಮ್ತಿದ್ದೆ. ಹಂಗೇನೆ ಸಣ್ಣಕ್ಕಾಗಿದೆಯಾ ಒಂದು ವಾರ ಒಂಬತ್ತಿಗೆ. ಅದೇ ಗಂಡು ಮಾತಾಡ್ಸಲ್ಲ ಅಂತ ಸಿಂತೆ ಆಗೈತೆ ಅಲ್ಲೇ. ಸಿಂತೆ ಬೇರೆ. ಅಯ್ಯೋ ನಮ್ಮ ದಣಮ್ಮ ತಿಂಡಿ ಮಾಡಿದೆ. ಆ ತಿಂಡಿ ಒಂದಿಷ್ಟೇ ಉಳಿಯೋದಿಲ್ಲ ಏನಿಲ್ಲ. ಅದು ನೇಟ್ ಮಾಡುತ್ತೋ ಏನೋ ಗೊತ್ತಿಲ್ಲ. ತಿಂಡಿ ಸ್ವಲ್ಪನೇ ತಿಂಡಿ. ಅದಕ್ಕೆ ಈ ಗಂಡ ಬೇರೆ ಮಾತಾಡ್ಸಲ್ಲ ಅಂಬೋದೊಂದು ಚಿಂತೆ. ಒಂದು ಕಡೆಗೆಲ್ಲ ಹಿಂಗೆ ಮನೆದೆಲ್ಲ ಒಂದಿಟ್ಟು ನೆನೆಸ್ಕೊಂಡ್ರೆ ಉಂಬಕ್ಕೆ ಸರ್ ಬರಲ್ಲ. ಅದಕ್ಕೆ ಒಂದಿಷ್ಟು ಉಣ್ತೀನಿ. ತಗ ಅವು ಯಾತ್ರ ಸಾರು ಮಾಡ್ತಾವೆ. ಉಪ್ಪಿರಲ್ಲ, ಖಾರ ಇರಲ್ಲ, ಹುಳಿರಲ್ಲ ಅಂತ ಸಾರು ಮಾಡ್ತಾವೆ. ಏನು ಚೆನ್ನಾಗಿ ಮಾಡಲ್ಲ ಏನಿಲ್ಲ. ಉಂಬಕ್ಕಾಗಲ್ಲ. ಅವಳು ಮೊದಲು ಮಾಡಿರೋ ಉಂಬಕ್ಕೆ ಕಷ್ಟ ಯಾರ್ಗ ನಾನು. ಇಟ್ಟಿಟ್ಟಿಟ್ಟಿಟ್ಟಿಟ್ಟಿಟ್ಟಿಟ್ಟಿಟ್ಟಾಳೆ. ಅವಳು ಇನ್ನೇನು ಚೆನ್ನಾಗಿ ಮಾಡ್ತಾಳೆ. ಉಪ್ಪಿರಲ್ಲ, ಖಾರ ಇರಲ್ಲ ಅಂತಿಕೆಗೆ ಯಾತೋ ಮಾಡಲ್ಲ ಕಣಮ್ಮ. ಸುಮ್ಮನೆ ಅವರು ತಾಯಿ ಮಗಳಿಬ್ಬರಳು ನೋಡಕ್ಕಂಗೆ ಇದ್ದಾರೆ. ಅವ್ರ ಮಾತು ಕೇಳ್ಬೇಡ ಕಣಮ್ಮ ನೀನು. ಸುಮ್ಮನೆ ಹೋಗಿ ನಿನ್ನ ಪಾಡಿಗೆ ನೀನು ಚೆನ್ನಾಗಿರೋ. ಅವ್ರು ಒಳ್ಳೆಯರಲ್ಲ ಕಣಮ್ಮ. ನೀನೇನೇನು ಅವ್ರು ಇನ್ನೇ ಆಂಟಿರೇ ನಿಂಗೆ ಹೇಳ್ತಾರೆ ಅಂತ ನಿನ್ನ ನಮ್ಮನ್ನು ಬೈಕೊಂಡ್ರು ಪರವಾಗಿಲ್ಲ. ಅವ್ರು ಒಳ್ಳೆಯರಲ್ಲ ಕಣಮ್ಮ. ಬೇಡ, ನೀನು ಚೆನ್ನಾಗಿರ್ತೀಯ, ಒಳ್ಳೆ ಗಂಡು ಸಿಕ್ಕೇವ್ನಿ ಅಂತೀಯ. ಸುಮ್ಮನೆ ಇರೋದು ಕಲಿ. ಹೋಗಿ. ಇವರು ಒಳ್ಳೆಯರಲ್ಲ, ಇವರು ಇಲ್ಲದೆಲ್ಲ ಹೇಳ್ಕೊಟ್ಟು ನೀನು ಇಲ್ಲಿ ಕರ್ಸ್ಯಾರ ಕಣಮ್ಮ. ಒಳ್ಳೆಯರಲ್ಲ, ನೀನು ಒಳ್ಳೆ ಮನೆ ಸಿಕ್ಕಿರೋದಕ್ಕೆ ಹಿಂಗೆ ಹೊಟ್ಟೆ ಉರ್ಕೊಂಡು ಹಿಂಗೆ ಮಾಡ್ತಾರೆ ಅವರು. ನನಗಂತೂ ಡೈವರ್ಸ್ ತಗ ಅಂತ ಒತ್ತಾಯ ಮಾಡ್ತಾನೆ. ಡೈವರ್ಸ್ ಕೊಡಿ ಸುಮ್ಮನೆ ಅಂತ ನಮ್ಮ ದೊಡ್ಡಮ್ಮನ ಹೇಳುತ್ತೆ, ಅಕ್ಕ ಇನ್ನೂ ಹೇಳುತ್ತೆ. ಬೇಡ ಮಣಿ, ಅವ್ರ ಮಾತು ಕೇಳಿದ್ರೆ ನಿನ್ನ ಜೀವನ ಪರ್ಯಂತ ಏನು ಬೇಕಾಗುತ್ತೆ. ಯಾರು ಡೈವರ್ಸ್ ಆಗಬೇಡ, ಏನು ತಾವಬೇಡ ಕಣಮ್ಮ. ತಾಳ್ಮೇಲೆ ಏನು ಬೇಕಾಗುತ್ತೆ. ಬೇಡ, ಇದ್ದಿದ್ರಾಗ ಒಂದು ಸರಿಸ್ಕೊಂಡು ಹೋಗ್ಬೇಕು. ಗಂಡ ಹೆಂಡತಿ ಜಗಳ ಎಲ್ಲರ ಮನೆಯಾಗೂ ಇದ್ದಿದ್ದೇನೆ. ಈಗ ಯಾರ ಮನೆಯಾಗ ಸಾವಿಲ್ಲ ಹೇಳು. ಸಾವಿಲ್ಲದ ಮನೆ ಸಾಸೆ ತಗೊಂಬರೋಕ್ಕಾಗಲ್ಲ. ಗಂಡ ಹೆಂಡತಿ ಜಗಳ ಇಲ್ಲದ ಮನೆ ಹುಡ್ಕೋಕ್ಕಾಗಲ್ಲ. ಗಂಡ ಹೆಂಡತಿ ಮೇಲೆ ಎಲ್ಲ ಮಧ್ಯಾಹ್ನ ಬೊತ್ತಾವೆ. ಮನೆ ಮೇಲೆ ಸಂಸಾರ ಮೇಲೆ ಕಷ್ಟ ಸುಖ ಎಲ್ಲ ಬೊತ್ತವೆ. ಎಲ್ಲ ಹೊಂದ್ಕೊಳೋಬೇಕಡಮ್ಮ. ಇವ್ನು ಮತ್ತೆ ಕೇಳಬೇಡ. ಕೇಳಿರ ದೇವ್ರ ಹಣೆ ಕೆಟ್ಟಕ್ಕೆ ನೋಡಮ್ಮ. ಹಿಂಗೆ ನಾನು ಯಾಳು ಮಾಡ್ಕೊಂತೀಯ. ಮತ್ತು ಅಮ್ಮಣಿ ಅವರು ಹೇಳೋದು ನಾನೇ ಅದ್ದಾಗಂಗೆ ಹೇಳೋಣ ಅಂದ್ಕೊಂಡೆ ಬಿಡು. ಇತ್ಲಾಗ ಬಂದಾಗ ಹುಡುಗಿಗೆ ಹೇಳೋಣ ಅಂತ ಅಂದ್ಕೊಂಡು ಇವ್ರು ಒಳ್ಳೆಯರಲ್ಲ ಕಣಮ್ಮ. ನೀನು ಒಳ್ಳೆ ಮನೆ ಸಿಕ್ಕಿರೋದಕ್ಕೆ ಒಟ್ಟುರ್ಕೊಂಡು ಈ ರೀತಿ ಮಾಡ್ತಾರೆ. ನಾನು ತಗಂಗೆ ಅಂಬ್ತಿದ್ಲು ನಿಮ್ಮ ದಡಮಯ್ಯೋ. ಒಳ್ಳೆ ಮನೆ ಸಿಕ್ಕೇಳ್ಕಣಿ, ನಮ್ದೇನು ಹಣೆ ಬರೋಣ ಏನೋ. ಒಳ್ಳೆ ಮನೆ ಸಿಕ್ಕೇವಳಿ ತಂಬಳು. ಅದನ್ನಾಗ್ಲೂ ಸಾಕಾಗಿ ನಾ ಹಿಂಗೆ ಮಾಡ್ತಾರೆ ತಾಯಿ ಮಗಳಿಬ್ರು. ಸರಿ ಇಲ್ಲ. ನೀನು ಏನೇ ಅನ್ನೋ ಬೇಕಾದ್ರೆ ಹೋಗಿ ಹಿಂಗೆ ಹೇಳು. ನಾನು ಇದ್ದಿದ್ದಂಗೆ ಹೇಳ್ತೀವಮ್ಮ. ನಾವೇನು ಮನಸ್ನಾಗ ಒಂದು ಭಯವನ್ನು ಮಾತಾಡೋದಂಥವೆಲ್ಲ ಏನಿಲ್ಲ. ಇದ್ದಿದ್ದಂಗೆ ಹೇಳ್ಬಿಡ್ತೀವಿ. ಒಳ್ಳೆಯರಲ್ಲ ಈ ಕಿರೆಗಳರೆಲ್ಲ ಅವ್ರನ್ನ ಬೈಕೆಂಬ್ತಾರೆ. ನಾನು ಅವ್ರ ಬಾಯಿಗೆ ಬರಲಿ, ಅವ್ರ ಬಾಯಿಗೆ ಕೇಳಿಸ್ಕೊಂಡು ಮಾತಾಡಿ ಗುದ್ದಾಡಿ ಹೋಗೋಣ ಅಂತ ಇದ್ದೀನಿ. ಏನು 5,000 ದುಡ್ಡು ಕೊಡು, 10,000 ದುಡ್ಡು ಕೊಡು, ಬರೀ ದುಡ್ಡಿಗಾಗಿನೇ ಹಿಂಗೆ ಮಾಡ್ತಾರೆ. ಒಳ್ಳೆಯರಲ್ಲ ತಗ. ನನಗೆ ಹಂಗೆ ಅನ್ನಿಸ್ತೈತಿ ಇವಾಗ. ಏನೇಂದ್ರೆ ಅವ್ರ ಬುದ್ಧಿ ಸರಿ ಇಲ್ಲ ಅನ್ನಿಸ್ತೈತೆ. ನಾನು ಎದ್ದಾಗ ಹಂಗಂದೆ ನಂತಾಗಿಲ್ಲಪ್ಪ. ನಾನು ಎಲ್ಲಿಂದ ತಗೊಂಬಂದು ಕೊಡಲಿ ಅಂದು ಚೀಟಿ ಕಟ್ಟಕ್ಕೆ 5,000 ಕೊಡು ಅಂತ ಕೇಳಿರು. ನಾನು ಅದಕ್ಕೆ ನಂತಾಗಿಲ್ಲ ಅಂತ ಹೇಳಿದೆ. ಅವ್ರ ಬಾಯಿಂದನೇ ಬರಲಿ, ಅವ್ರ ಬುದ್ಧಿ ಏನಂತ ತಿಳ್ಕೊಂಡು ನಾನು ಗಲಾಟೆ ಮಾಡಿ ಹೋಗೋದು. ನನ್ನ ಜೀವನ ಹಾಳು ಮಾಡಿದರೆ ಅಂತ ಅವರಿಂದಲೇ ಇವತ್ತು ನನ್ನ ಜೀವನ ಹಾಳಾಗ. ನಂಗೆ ಗೊತ್ತಿರಲಿಲ್ಲ ನಾನು ಹೆಂಗೆ ಚೆನ್ನಾಗಿರ್ತಿದ್ದೆ. ಅವ ಅಕ್ಕನೇ ಹೇಳ್ಕೊಟ್ಟಿದ್ದೆ ತಗ. ನನಗೆ ಅದು ನನ್ನ ಬುದ್ಧಿ ಹತ್ತೋಗಿತ್ತೋ ಏನೋ. ಅವ್ರು ಹೇಳ್ದಂಗೆ ಕೇಳಿದೆ. ಒಳ್ಳೆಯರಂತ ನಮ್ಮದೆ. ಯಾರು ಒಳ್ಳೆಯರಂತ ನಂಬ್ತೀವ ಅವರಿಂದಲೇ ನಮಗೆ ಕೆಟ್ಟದ್ದಾಗುತ್ತೆ. ಏನೇ ಅಂದರೂ ಜನ ಸರಿ ಇಲ್ಲ ಯಪ್ಪ. ಇಂಥದ್ದೇ ಮಾಡೋದು. ಅಯ್ಯೋ ದೇವ್ರೆ. ಕಣಮ್ಮ, ಒಳ್ಳೆಯರಲ್ಲ. ಸುಮ್ಮನೆ ನೀನಾಗಿ ನೀನು ಹಿಂಗೆಲ್ಲ ಮಾಡ್ಕೊಂತ ಇದೆಯಾ. ಅವ್ರು ಸವಾಸ ಮಾಡಬೇಡಮ್ಮ. ಒಳ್ಳೆಯರಲ್ಲ ಕಣಮ್ಮ. ನಿಮ್ಮ ಪಾಡಿಗೆ ನೀನು ಹೋಗಿ ನಿನ್ನ ಮನೆಯವ್ರಿಗೆ ನೀನು ಚೆನ್ನಾಗಿರೋದು ಕಲಿ. ಇಲ್ಲೇರಲ್ಲ ನಾ ಬೈಕೊಂತಾರೆ. ಇಲ್ಲೇನೋ ಅಣ್ಣ ತಮ್ಮಗಳು ಯಾರನ್ನ ಮಾರ್ಗಿತ್ತೆ ಒಂದೆರಡು ಜಗಳ ಮಾಡಿದರೆ ಅವ್ರಿಗೂ ತಂದಿಕ್ಕೋದು. ಇಲ್ಲದೆಲ್ಲ ತಾರತಿಗಳಿಗೆ ತಂದಿಕ್ಕ ಬುದ್ಧಿ ತಾಯಿ ಮಗಳು ತಾಗಿಬ್ರು ತಾಗೂ ಇರೋದು. ಏನೇ ಅಂದ್ರೂ ಒಳ್ಳೆಯರಲ್ಲ ಕಣಮ್ಮ. ಅವ್ರ ತಾಯಿ ಮಗಳಿಬ್ರು ಅವ್ರನ್ನ ನಂಬೇಡ. ಸುಮ್ಮನೆ ಎಲ್ಲನೂ ಮಾತಾಡೋದು ಅಷ್ಟೇ. ಅವರು ಒಳ್ಳೆಯರಲ್ಲ. ಅವ್ರನ್ನ ನಂಬೇಡ ಕಣಮ್ಮ. ನಿನ್ನ ಮನೆಯವ್ರಿಗೆ ನೀನು ಚೆನ್ನಾಗಿರೋದು ನೋಡು. ಅವರಿಬ್ರು ಅಷ್ಟಿಷ್ಟು ಇದು ಮಾಡಲ್ಲ. ಅವ್ರು ಬಾಯಿ ಬೇಕಾದ್ರೆ ಕೇಳಿಸ್ಕೆ ತಾಯಿ ಮಗಳಿಬ್ರು ಮಾತಾಡ್ತಿರ್ತಾರೆ. ಗುಸು ಪಿಸಿನ ಎಲ್ಲ ನಾನು ಮಾತಾಡ್ತಾರೆ. ನನಗೂ ಗೊತ್ತಾಯಿತು ಅವ್ರು ಮಾತಾಡೋದು. ಅವ್ರ ಬುದ್ಧಿ ಎಲ್ಲ ನನಗೂ ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು. ಅಲ್ಲ ಅವರು ಫೋನಾಗ ಮಾತಾಡೋದೇ ಒಂಥರ. ಹೆಂಗೆ ಮಾತಾಡ್ಕೊಂಡು ಹೆಂಗೆ ಹೇಳೋರು. ಇಲ್ಲಿ ಬಂದಮೇಲೆ ಹೊಟ್ಟಸ್ಕೊಂಡಿದ್ರು ಒಂದಿಷ್ಟು ಊಟಕ್ಕೆ ಇಡೋಲ್ಲ ಗೊತ್ತೇ. ಅಷ್ಟು ಇದು ಮಾಡ್ತಾರೆ. ಅವ್ರಿಗೆ ಬೇಕಾದಂಗೆ ಮಾತ್ರ ಮಾಡ್ಕೊಂಡು ತಿಂತಾರೆ. ನನಗೇನೋ ಹೊಟ್ಟಸ್ತೈತೆ ಅನ್ನೋ ಇವಾಗ ಮಾಡಿರಿ ಆರುತ್ತೆ ಹಂಗೆ ಹಿಂಗೆ ಅಂತಾರೆ. ಎಷ್ಟು ಸಿಟ್ಟು ಬರುತ್ತೆ ಗೊತ್ತೇನ ಆಂಟಿ.
ಹಂಗೆ ಮತ್ತು ಒಬ್ರು ಮನೆಯಾಗಿದ್ದರೆ ಅವ್ರು ಮಾಡಿಗೆ ತಗೊಳ್ಬೇಕು ಅವ್ರಿಗೆ ತಗೊಳ್ಬೇಕು ಕಣಮ್ಮ. ನಮ್ಮ ಮನೆಯಾಗ ನಾನಿದ್ರೆ ನಿನ್ನ ಕೈ ನಿನ್ನ ಬಾಯಿ ನೀನು ಯಾವಾಗ ಬೇಕಾದ್ರೂ ಮಾಡ್ಕೊಂಡು ಉಣ್ಬೋದು. ನಿನ್ನ ಮನೆಯಾಗ ನೀನು ಏನು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಇಲ್ಲಿದ್ರೆ ಒಬ್ರು ಮುದ್ದೆ ಕಾತ್ಕೊಂಡಿದ್ರೆ ಹಿಂಗೆ ಮತ್ತು ಆಗೋದು. ಬೇಡ ಕಣಮ್ಮ, ಇವ್ರು ಸವಾಸ ಬೇಡ. ತಾಯಿ ಮಗಳಿಬ್ರು ಸವಾಸ ಬೇಡವೇ ಬೇಡ. ನಿನ್ನ ಮನೆ ಯಾರಕ್ಕೆ ನೀನು ಚೆನ್ನಾಗಿರೋದು ನೋಡ್ಕ್ಯ, ನೀನು ನಿನ್ನ ಗಂಡ ಎಲ್ಲ ಒಳ್ಳೆ ಮನೆ ಸಿಕ್ಕಿದ್ನಿ ಅಂತ್ಯ, ಚೆನ್ನಾಗಿದ್ದಾರೆ ಅಂತ ಅದಕ್ಕೆ ಮಾಡ್ತಾ ಇರೋದು ಇವರಿಬ್ರು. ಅಯ್ಯೋ ನೀನು ಏನು ಅನ್ಕೊಂಡಿದೀಯ? ಇಲ್ಲ ಹಂಗೆ ಮತ್ತು ಅವಾರ್ಗಿತ್ತಾರೆ ಯಾರನ್ನ ಒಂದು ಗುದ್ದಾಡ್ಯಾರಂದ್ರೆ ಅಶೋಯಿ ಇವಳು ಸೋಬಿ ನಿಜವಾಗ್ಲೂ ಯಾರಿಗಾನ ತಾರತಿಗಳು ತಂದಿಕ್ಕಿರೋದ್ರಾಗೆ ಫಸ್ಟ್ ಒನ್. ಅವನು ಸಾಯ್ಬಾರ್ದು ಕೋಲು ನಂಬೂರಿ ಮಾಡ್ದಮ್ಮಂಗೆ. ಅವ್ರು ಒಳ್ಳೆಯವರು ಆಗಬೇಕು, ಕೆಟ್ಟವರು ಅನ್ನಿಸ್ಕೋಬಾರ್ದಮ್ಮಂಗೆ. ಒಳ್ಳೆಯವ್ರು ಅನ್ನಿಸ್ಕೊಂತಾರಂತ ಮಾತಾಡೋದು. ನೀನು ಅವ್ರನ್ನ ಒಳ್ಳೆಯವರು ಅಂತ ಅಂದ್ಕೊಂಡಿದ್ಯಾ. ಫೋನಾಗ ನಯನಾಜಕ್ಕಾಗಿ ಮಾತಾಡ್ಕೊಂಡು ನಿನಗೆ ಹಂಗೆ ಹಿಂಗೆ ಅಂತೆಲ್ಲ ಹೇಳೋಕ್ಕೆ ನೀನು ಅವ್ರನ್ನ ಒಳ್ಳೆಯವರು ಅಂತ ತಿಳ್ಕೊಬಿಟ್ಟಿದ್ಯಾ. ಅವ್ರು ಒಳ್ಳೆಯವರಲ್ಲ ಕಣಮ್ಮ. ದೇವರಾಣಗೂ ನಿನಗೆ ಒಟ್ಟು ಕೆಟ್ಟದ್ದು ಮಾಡ್ತಾಯಿದ್ದಾರೆ ಎಂಬುದು ನಿನಗೆ ಗೊತ್ತಿಲ್ಲ. ಹೋಗಮ್ಮ, ನಾವೀಗ ನನಗೂ ಒಬ್ಳು ಮಗಳಿದ್ದಾಳೆ, ನನ್ನ ಮಗಳಾದರೆ ಬೇರೆ ಅಲ್ಲ, ನೀನಾದರೆ ಬೇರೆ ಅಲ್ಲ ಅಂತೇಳಿ ನೋಡ್ಕೊಂಡು ನೋಡಿ ಸುಮ್ಮನಿರೋಕ್ಕಾಗ್ದಿಲ್ಲದಕ್ಕೆ ಹೇಳ್ತಾ ಇದ್ದೀನಿ. ಅಂಥದ್ದೆಲ್ಲ ನಾ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡು. ನಿನ್ನ ಪಾಡಿಗೆ ನೀನು ಸುಮ್ಮನೆ ಚೆನ್ನಾಗಿರೋದು ಕಲಿ ಹೋಗಿ ಅಷ್ಟೇ. ತಲೆ ಕೆಡಿಸ್ಕೊಂಡು ಒಟ್ಟು ಭಾಳ ತಲೆ ಕೆಡುತ್ತೆ. ನಿನ್ನ ಪಾಡಿಗೆ ನೀನು ಚೆನ್ನಾಗಿರಮ್ಮ ಹೋಗಿ ಅಷ್ಟೇ. ಹಂಗೆ ಮಾಡೋದು. ನಮ್ಮ ಪಾಡಿಗೆ ನಾನು ಚೆನ್ನಾಗಿರ್ತೀನಿ. ಅದೇ ಹೋಗೋಣ ಅಂತ ಹೇಳ್ತೀನಿ. ಹೋಗೋಣ ಅಂತ ಹೇಳ್ದೇಟ್ಗೆ ಬೇಡ ಅಂತ ತಳೀತಾರೆ. ನೆನ್ನೆ ಅಲ್ಲೇ ಮೊನ್ನೆ ಹೋಗೋಣ ಅಂತ ಹೊರಟಿದ್ದೆ. ಬೇಡ ಹಂಗೆ ಹಿಂಗೆ ಅಂತಂದರು. ನಾನು ನನ್ನ ಗಂಡ ಮಾತಾಡ್ಸಲ್ಲ ಬಿಡು, ಬೇಜಾರಾಗ್ಯಾರ ಅಂತ ಯಾಕೆ ಮಾತಾಡ್ಸ್ಕೊಂಬದು ಹೋಗೋದು ಅಂತ ನಾನಿದ್ರೆ ಇಲ್ಲದೆಲ್ಲ ಹೇಳ್ಕೊಡ್ತಾರೆ. ಬೆಳಗ್ಗೆ ಹಂಗೆ ಹೇಳ್ತಿದ್ರು, ಹೋಗ್ಬೇಡ ಡೈವರ್ಸ್ ಕೊಡು ಅಂದರು. ಯಾಕೆ ನೋಡಮ್ಮ ಇಷ್ಟೊಂದು ಒತ್ತಾಯ ಮಾಡ್ತೀರಾ ನೀವು? ಡೈವರ್ಸ್ ಕೊಡು ಅಂತ ಯಾಕೆ ಒತ್ತಾಯ ಮಾಡ್ತೀರಾ ಅಂತಂದೆ. ಏನಿಲ್ಲ ಕಣಮ್ಮ ಹಂಗೆ ಹಿಂಗೆ ಅಂತ ಅಂತಾರೆ. ಆವಾಗ ಹೇಳಿತ್ಕೊಂಡು ಹೇಳ್ತಾರೆ ಅವರು. ಅಯ್ಯೋ ಹೇಳಿತ್ಕೊಂಡು ಹೇಳೋದ್ರಾಗ ಯಾರು ಫಸ್ಟ್ ಒನ್ನು ನೀನು ಚೆನ್ನಾಗಿರೋದು ನೋಡ್ಕ್ಯ, ನಿನ್ನ ಜೀವನ ನೀನು ನೋಡ್ಕೋಬೇಕಣಮ್ಮ. ಸ್ನೇಹಮ್ಮ ನೀನು ನೋಡ್ಕೊಂಡ್ರೆ ಯಾರೂ ಏನು ಮಾಡೋಕ್ಕಾಗಲ್ಲ. ಅವ್ರು ಕೆಟ್ಟರು ಸಾಕು ಅಂತ ಕಾಯ್ತಿದ್ದಾರೆ ನಿನ್ನ ಅವರು. ಯಾಕಂದರೆ ನೋಡು ಅವಳು ಭಾಳ ಎಂಥದ್ದಂದ್ರೆ ಅವಳು ಯಾರು ಸೇರ್ತಾರೆ ಇವತ್ತು? ಅವಳು ಯಾರೂ ಸೇರಲ್ಲ. ಅವ್ರ ಅಕ್ಕ ತಂಗಿಯರು ಪಾಪ ಹುಡುಗರ ಅಕ್ಕ ತಂಗಿಯರು ಅವರೆಲ್ಲ ಇದ್ರೂ ಇಲ್ಲದ್ದೆಲ್ಲ ಜಗಳ ಮಾಡಿಕೊಟ್ಟು ಅವ್ರನ್ನ ಹೊಂದಿಸ್ಕೊಂಡು ಕಳ್ಸಲ್ಲ. ಇಲ್ಲಿ ಬಂದು ಇಲ್ಲಿ ಸೇರ್ಕೊಂಡವಳೆ. ನಮ್ಮ ಚೆನ್ನಾಗಿದ್ರೆ ಎಲ್ಲ ಅಕ್ಕ ತಂಗಿಯರಾಗಲಿ ಇವ್ರನ್ನಾಗಲಿ ಇನ್ನೊಂದಿನ ಕಳ್ಸ್ಬೋದು. ಚೆನ್ನಾಗಿಲ್ಲ ಅಂದರೆ ಪಾಪ ನಿಮ್ಮಮ್ಮ ಯೋಟ ಎಂತೇಳಿ ನಿಮ್ಮ ಅಮ್ಮನ ಮಕ್ಕ ನೋಡ್ಬೇಕಣಮ್ಮ. ನಿಮ್ಮ ಅಮ್ಮನ ಮಕ್ಕ ನೋಡ್ಕೊಂಡು ಪಾಪ ನಿಮ್ಮ ತಂದೆ ತಾಯಿ ಮನಸ್ಸಿಗೆ ನೋವು ಮಾಡಬಾರ್ದು. ಅವ್ರು ಎಷ್ಟು ಬೇಜಾರಾಗಿರ್ತಾರೆ ಇವತ್ತು. ಮತ್ತು ನಮ್ಮ ಅಮ್ಮಯ್ಯ ಭಾಳ ಬೇಜಾರಾಯ್ತು. ಫೋನ್ ಮಾಡಿರು, ಫೋನು ಎತ್ತಲ್ಲ, ಏನಿಲ್ಲ. ಏನು ಮಾಡೋದು, ನಾನು ಇಲ್ಲಿ ಬಂದಿದ್ದಕ್ಕೆ. ಅದಕ್ಕೆ ನಮ್ಮ ಅಮ್ಮ ಮಾತಾಡಿಸ್ತಿರ್ಲಿಲ್ಲ. ಭಾಳ ದಿನದಿಂದ ಮಾತಾಡ್ಸಲ್ಲ. ಆಗ ನೋಡಿ ನಿಮ್ಮ ಅಮ್ಮ ಮಾತಾಡಿಸ್ಲಿಲ್ಲ ಅಂಬೋದೊಂದು ಸಿಟ್ಟಿಗೆ ನಿನ್ನ ಮೇಲೆ ಇದು ಮಾಡೋಣ, ನಿಮ್ಮ ಅಮ್ಮನ ಮೇಲೆ ಸೇಡ ನಿನ್ನ ಮೇಲಾದರೂ ತೀರಿಸ್ಕೊಂಬನ ಅಮ್ಮಂಗೆ. ಹಂಗೆ ಇಲ್ಲದೆಲ್ಲ ತರ ತಿಗಡಿ ತಂದಿಕ್ತಾ ಇರೋದು ಇದಕ್ಕೆ. ಮತ್ತು ನಿಮ್ಮ ಅಮ್ಮ ಮಾತಾಡಿದ್ರು. ಅವ್ರು ಒಳ್ಳೆಯರಲ್ಲ ಕಣಮ್ಮ. ಇಲ್ಲಿ ಯೋಸ್ ಮನೆ ಆಗ್ಲಿಸಿವ್ರ, ಯೋಸ್ ಮನೆಗೆ ಗಂಡ ಹೆಂಡ್ತಿನ ದೂರ ಮಾಡಿರಿ. ಯೋಸ್ ಮನೆಗೆ ಅತ್ತೆ ಸಸಿ ತಂದಿಕ್ಕ್ಯಾರ, ಯಾರಿಗೆ ತೆರಿಗೆ ತಂದಿಕ್ಕ್ಯಾರ. ಈ ಊರಾಗಿದ್ದೆ ಹೊರಣೆಗೂ ಅವ್ರು ಅಂತಾರೆ ತಾಯಿ ಮಗಳಿಬ್ರು. ಅವಳು ಗಿರ್ಜಮ್ಮ ನಿಮ್ಮ ದಡಮೈ ಭಾರಿ ಇದ್ದಾಳವಳು. ಅವಳೇ ಸೋಬಿನಿ. ಅಯ್ಯಪ್ಪ ನಾನು ಒಬ್ಬಳೇ ಚೆನ್ನಾಗಿರ್ಬೇಕು, ನಾನೇ ಚೆನ್ನಾಗಿರ್ಬೇಕು, ನಾನೇ ದೊಡ್ಡಿದು ನಾನು ಅಂಬೋದು ಭಾಳ ಐತೆ ಅವಳಿಗೆ. ಭಾಳ ಐತೆ ಕಣಮ್ಮ. ನೀನು ಸುಮ್ಮನೆ ನಿನ್ನ ಪಾಡಿಗೆ ನೀನು ಹೋಗಿ ಚೆನ್ನಾಗಿರೋದು ಕಲಿ. ಬೇಡ ಇವ್ರು ಸವಾಸ ಮಾಡಿ ನಿನ್ನ ಜೀವನ ನೀನಾಗಿ ನೀನು ಕೆಡಿಸ್ಕೊಂಡಂಗೆ ಕೆಟ್ಟೆ ಅಂತಲೇನೆ. ಬೇಡ ಇವ್ರು ಸವಾಸ ಮಾತ್ರ ಬೇಡ, ಇವ್ರು ಸವಾಸ ಮಾತ್ರ ಬೇಡ. ಬೇಕಾದ್ರೆ ನೀನು ಹೋಗಿ ಹೇಳಿರಿ ಸಿಂಟೆಕ್ಕಿಲ್ಲ, ನಾವು ಇರೋದು ಹೇಳ್ತೀವಿ ಕಣಮ್ಮ. ನೋಡು ನಮ್ಮ ದಡಮ್ಮಯ್ಯರ ಬಗ್ಗೆ ನಮ್ಮ ಅಕ್ಕನ ಬಗ್ಗೆ ಹಂಗೆ ಹೇಳ್ತಾರೆ ಅಂತ ನೀನು ಈಗ ನಿಮ್ಮ ಅಮ್ಮಯ್ಯ ಅವರೆಲ್ಲ ಹೇಳಿರೇ ಕೇಳಿಲ್ಲ. ನಾವು ಹೇಳಿರಿ ಇಲ್ಲಿ ಕೇಳ್ಕೊಂಬ. ನೀನು ಬೇಕಾದ್ರೆ ಹೋಗಿ ಹೇಳಿದ್ರು ಪರವಾಗಿಲ್ಲ. ಹೇಳೋದು ನನಗೂ ಗೊತ್ತಾಗೈತೆ. ಇಲ್ಲಿದ್ದೇ ಅನುಭವಿಸಿದ ಮೇಲೆ ಗೊತ್ತಾಗೈತೆ. 2 ದಿನದಿಂದ ಅವ್ರ ಬುದ್ಧಿ ಏನು ಅಂತ ನನಗೆಲ್ಲ ತಿಳ್ಕೊಂಡಿದ್ದೀನಿ. ಮಾತಾಡೇ ಹೋಗೋದು. ನಾನೇನೇನು ಸುಮ್ಮನೆ ಅಂತೂ ಇರಲ್ಲ, ಮಾತಾಡೇ ಹೋಗೋದು. ಸರಿಯಾಗಿ ಗಂದೆ ಹೋಗೋದು. ನನ್ನ ಜೀವನನೆಲ್ಲ ಹಾಳು ಮಾಡಿಕ್ಕೇರಿ ಅಂತ ಅವರಿಂದಲೇ ನನ್ನ ಜೀವನ ಹಾಳಾಗಿರೋದು ಇವತ್ತು. ಅವ್ರು ಹೇಳ್ಕೆ ಮತ್ತೆ ಕೇಳಬಾರ್ದು ಅಂಬೋದು ಇದಕ್ಕೆ. ಮತ್ತೆ ನಾನು ಸುಮ್ಮನಿದ್ದೀನಿ ನೋಡೋಣ. ಯಾಕೆ ಸುಮ್ಮನೆ ಈಗಳಪ್ಪ ಬಂದ್ಲು ಗುದ್ದಾಡಿಳು ಅಂಬೋದು ಬೇಡ. ಅದಕ್ಕೆ ಮಾತಾಡೇ ಹೋಗ್ಬೇಕು ಅಂತ ಇದ್ದೀನಿ. ಆಗ ನಿಷ್ಠೂರಲ್ಲ. ಈಗ ನಾನು ಬಂದಿರ್ಬೋದು. ನೀನು ಯಾರು ಬಂದರು, ನೀನು ಯಾರು ಕರೆದ್ರು, ನೀನಾಗಿ ನೀನು ಬಂದವಳು ಅಂತ ಅಂದರೂ ಪರವಾಗಿಲ್ಲ. ನಾನು ಅವ್ರನ್ನ ಮಾತಾಡೇ ಹೋಗೋದು, ಅಂದೇ ಹೋಗೋದು. ನಾನಂತೂ ಸುಮ್ಮನಿರಲ್ಲ. ನನ್ನ ಕೈ ಸಿಗೆ ಬೀಳಬೇಕು. ಮಾತಾಡಿ ಸರಿಯಾಗಿ ಗಲಾಟೆ ಮಾಡೇ ಹೋಗೋದು. ಊರಾಗೆಲ್ಲ ಹೇಳ್ತಾರೆ ಅವ್ರ ಬುದ್ಧಿನ. ಇವ್ರ ಬುದ್ಧಿ ಏನು ಅಂತ ನಮ್ಮ ಅಮ್ಮನೂ ಹೇಳ್ತು. ನಾನು ತಿಳ್ಕೊಂಬದಲ್ಲೇ ಸುಮ್ಮನೆ ಬಂದೆ. ಇವರು ಏನೂ ಇಲ್ದಲ್ಲೇ ಸುಮ್ಮನೆ ಊರಾಗ್ಲಾರು ಯಾರು ಹೇಳಲ್ಲ. ಅಕ್ಕಪಕ್ಕದಗಳರೆಲ್ಲನ ಅವ್ರ ಬಗ್ಗೆ ಹಿಂಗೆ ಹೇಳ್ತಾ ಇದ್ದಾರೆ. ನಮ್ಮ ಅಮ್ಮ ಹೆಂಗೆ ಹೇಳಿತಾ ಹಂಗೆ ಹೇಳ್ತಾ ಇದ್ದಾರೆ. ನಮ್ಮ ಅಮ್ಮ ಹೇಳಿದ್ದು ನಿಜ. ನಮ್ಮ ಅಮ್ಮನ ಮತ್ತೆ ಕೇಳಬೇಕಾಗಿತ್ತು ಅನ್ನಿಸ್ತೈತಿ ಇವತ್ತು ನಿಜವಾಗ್ಲೂ ನನಗೆ. ನಾನು ಸರಿಯಾಗಿ ಗಲಾಟೆ ಮಾಡೇ ಹೋಗೋದು, ಸುಮ್ಮನಂತೂ ಹೋಗಲ್ಲ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.